ಬಿಬಿಎಂಪಿ ಪೂರ್ವ ವಲಯದ ಎಇ ಕಲ್ಲೇಶಪ್ಪ ಮನೆಯ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ದಾಳಿಯ ವೇಳೆ ಮನೆಯಲ್ಲಿ 30 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡಿದ್ದಾರೆ. ಉತ್ರಹಳ್ಳಿ ಕಲ್ಲೇಶಪ್ಪ ಮನೆಯಲ್ಲಿ ತೀವ್ರ ಶೋಧವನ್ನ ನಡೆಸಿದ್ದಾರೆ ಲೋಕಾಯುಕ್ತರು. ಕಂತೆ ಹಣವನ್ನ ಜಪ್ತಿ ಮಾಡಲಾಗಿದೆ. ಹಣ ಹಿಡಿದುಕೊಂಡೇ ಅಧಿಕಾರಿಗಳ ಮುಂದೆ ಕಲ್ಲೇಶಪ್ಪ ಕುಳಿತುಕೊಂಡಿದ್ರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯ ದಾಖಲೆಗಳನ್ನು ಕೂಡ ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೇನಾಮಿ ಹೆಸರಲ್ಲಿ ಚಿನ್ನಾಭರಣ ಮಾಡಿರುವಂತಹ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಕೆಲವೊಂದಿಷ್ಟು ರಿಸಿಪ್ಟ್ಸ್ಗಳನ್ನು ಕೂಡ ಈಗ ಕಲೆ ಹಾಕಿದ್ದಾರೆ ಅಧಿಕಾರಿಗಳು. ಬಿಬಿಎಂಪಿಯ ಪೂರ್ವ ವಲಯದ ಎಇ ಕಲ್ಲೇಶಪ್ಪ ಮನೆಯಲ್ಲಿ ಸಿಕ್ಕಂತಹ ಕಂತೆ ನೋಟು, ಚಿನ್ನಾಭರಣದ ರಾಶಿ, ಒಟ್ಟು 30 ಲಕ್ಷ ನಗದು ಜೊತೆಗೆ ಅರ್ಧ ಕೆಜಿ ಚಿನ್ನಾಭರಣ. ಈ ಚಿನ್ನಾಭರಣ ಎಲ್ಲವೂ ಕೂಡ ಬೇನಾಮಿ ಹೆಸರಲ್ಲಿತ್ತು ಅನ್ನೋದರ ಬಗ್ಗೆ ಕೂಡ ಈಗ ಶೋಧವನ್ನು ಮುಂದುವರಿಸಿದ್ದಾರೆ. ಇದೆಲ್ಲದಕ್ಕೂ ಕೂಡ ಅವರು ದಾಖಲೆಯನ್ನು ಒದಗಿಸಬೇಕಾಗತ್ತೆ. ಈ ಹಣ ಯಾಕೆ ಇಟ್ಕೊಂಡಿರೋದು, ಇದರ ಮೂಲ ಏನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪರಿಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟರೆ ಫೈನ್, ಇಲ್ಲ ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ಗಳು ಮುಂದುವರಿಯುತ್ತೆ. ಸದ್ಯ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಕಲ್ಲೇಶಪ್ಪ ಅವರ ನಿವಾಸದ ದೃಶ್ಯ. ಅದು ಲೋಕಾಯುಕ್ತ ತನಿಖೆ ನಡೀತಾ ಇರುವಂಥ ಅಂದರೆ ಪರಿಶೀಲನೆ ನಡೀತಾ ಇರುವಂತಹ ಹೊತ್ತು ಆ ಸಂದರ್ಭದಲ್ಲಿ ಅವರ ಕೈಯಲ್ಲಿ ನೋಟುಗಳ ರಾಶಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್. ಇಷ್ಟು ಹಣ ಮತ್ತು ಆ ಚಿನ್ನಾಭರಣ ಅದು ಕೂಡ ಬೇನಾಮಿ ಹೆಸರಲ್ಲಿದೆ ಅನ್ನುವಂತಹ ಮಾಹಿತಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಡಿಷನಲ್ ಆಗಿ ಏನೆಲ್ಲ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ? ದಿವ್ಯ, ಆದಾಯಕ್ಕೂ ಮೀರಿ ಹೆಚ್ಚು ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಬೆಳ್ಳಂಬೆಳಿಗ್ಗೆ ಬೆಂಗಳೂರಿನಲ್ಲಿ 2 ಕಡೆ ಅವರ ಮನೆ, ಕಚೇರಿ ಸೇರಿದಂತೆ ದಾಳಿ ಮಾಡಿದಂತ ಲೋಕಾಯುಕ್ತ ಪೊಲೀಸರಿಗೆ ನಗದು ಮತ್ತು ಚಿನ್ನಾಭರಣ ಸಿಕ್ಕಿರುವಂತ ಮಾಹಿತಿಗಳು ಈಗ ಲಭ್ಯವಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಫೋಟೋಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ಕಲ್ಲೇಶಪ್ಪ ಅವರ ಮನೆಯಲ್ಲಿ ಸುಮಾರು 33 ಲಕ್ಷ ನಗದು ಮತ್ತೆ ಅರ್ಧ ಕೆಜಿಯಷ್ಟು ಚಿನ್ನಾಭರಣ ಪತ್ತೆ ಆಗಿರುವಂತ ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂತದ್ದು. ಹಾಗಾಗಿ ಎಲ್ಲವನ್ನು ಕೂಡ ಕೌಂಟ್ ಮಾಡಿರುವಂತ ಲೋಕಾಯುಕ್ತ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಬೆಳಗ್ಗೆಯಿಂದ ಕಲ್ಲೇಶಪ್ಪ ಅವರ ಮನೆ ಶೋಧ ಕಾರ್ಯ ಮಾಡಿರುವಂತ ಸಂದರ್ಭದಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಜೊತೆಗೆ ರಾಮನಗರದಲ್ಲಿ ಒಂದು ಫಾರ್ಮ್ ಹೌಸ್ ಕೂಡ ಮಾಡಿರುವ ಬಗ್ಗೆ ಒಂದಷ್ಟು ದಾಖಲೆಗಳು ಸಿಕ್ಕಿದ್ದು, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳನ್ನ ಕಲ್ಲೇಶಪ್ಪ ಅವರ ಕಡೆಯಿಂದ ಲೋಕಾಯುಕ್ತ ಅಧಿಕಾರಿಗಳು ಪಡೆದುಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂತದ್ದು. ಇದೇ ರೀತಿಯಾಗಿ ಬೇನಾಮಿ ಆಸ್ತಿ ಮಾಡಿರುವ ಬಗ್ಗೆ ಕೂಡ ದಾಳಿಯ ವೇಳೆ ಒಂದಷ್ಟು ದಾಖಲೆಗಳು ಸಿಕ್ಕಿರುವಂತ ಕಾರಣಕ್ಕಾಗಿ ಆ ದಾಖಲೆಗಳ ಮಾಹಿತಿಯನ್ನ ಕಲ್ಲೇಶಪ್ಪ ಅವರಿಂದ ಪಡೆದುಕೊಳ್ಳಲಾಗ್ತಾ ಇದೆ ಅನ್ನುವಂತ ವಿಚಾರಗಳು ಕೂಡ ಸದ್ಯ ಬೆಳಕಿಗೆ ಬರ್ತಿರುವಂತದ್ದು. ದಿವ್ಯ. ಓಕೆ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಉತ್ತರಹಳ್ಳಿಯಲ್ಲಿರುವಂತಹ ಕಲ್ಲೇಶಪ್ಪ ಇವರು ಬಿಬಿಎಂಪಿಯ ಎಇ ಆಗಿದ್ದಾರೆ, ಪೂರ್ವ ವಲಯ. ಇವರ ಮನೆ ಮೇಲೆ ಇವತ್ತು ಲೋಕಾಯುಕ್ತ ದಾಳಿ ನಡೆಸಿದೆ. ದಾಳಿಯ ವೇಳೆಯಲ್ಲಿ ಹಲವಾರು ದಾಖಲೆ ಪತ್ರಗಳು, ಹಣ, ಚಿನ್ನಾಭರಣ ಎಲ್ಲವನ್ನೂ ಕೂಡ ಸೀಸ್ ಮಾಡಿದ್ದಾರೆ. ಇನ್ನುಳಿದಂತೆ ಅವರ ಮನೆ ಅಥವಾ ಕಚೇರಿಗಳು ಎಲ್ಲೆಲ್ಲಿದೆ ಅನ್ನೋದರ ಬಗ್ಗೆಯೂ ಕೂಡ ಶೋಧವನ್ನು ನಡೆಸಲಾಗ್ತಾ ಇದೆ.